Hello everyone, welcome to my YouTube channel Class 7 Summative Evaluation 2 Essay 2 March 2025 Subject English 40 marks Time 90 minutes Fill in the blanks with the suitable words. First mainly 4 question ಇದೆ. Fill in the blanks type question. 4 question ಗೆ ಆನ್ಸರ್. ಫಸ್ಟ್ ಕ್ವಶನ್ಗೆ ಆನ್ಸರ್ ಗಾಡ್ಸ್ ಮೆಸೆಂಜರ್ಸ್ ಆರ್ ಸ್ಟ್ರೇಂಜರ್ಸ್ ಆರ್ ಏಂಜಲ್ಸ್ ಅಂತ ಯಾವ್ದು ಬೇಕಾದ್ರೂ ನೀವು ಬರಿಬೋದು. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಚೇಂದ್ರಿ ಪಾಲ್. ಥರ್ಡ್ ಕ್ವಶನ್ಗೆ ಆನ್ಸರ್ ಈ ಜಾಯಿಂಟ್ ಫ್ಯಾಮಿಲಿ ಅಂತ. ಫೋರ್ತ್ ಕ್ವಶನ್ಗೆ ಆನ್ಸರ್ ನೀವು ಹ್ಯಾಪಿಲಿ ಅಂತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಹ್ಯಾಪಿ ಆಪೋಸಿಟ್ ವರ್ಡ್ ಅನ್ಹ್ಯಾಪಿ ಆಗುತ್ತೆ. ಡೀಪ್ ಅನ್ನೋದು ಒಂದು ಅಬ್ಜೆಕ್ಟಿವ್. ಹಾಗೆ ಮೈ ಫಾದರ್ಸ್ ಫಾದರ್ ನಿಮ್ಮ ತಂದೆಯ ತಂದೆ ನಿಮಗೆ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ದ ಮೀನಿಂಗ್ ಆಫ್ ದ ವರ್ಡ್ ಮೆಂಟಾರ್. ಮೆಂಟಾರ್ ಅನ್ನೋ ವರ್ಡ್ಗೆ ನಾವು ಗೈಡ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಫ್ರೇಸ್ ಆರ್ ಸೆಂಟೆನ್ಸಸ್. ಇಲ್ಲಿ ಟೋಟಲ್ 4 ಕ್ವಶನ್ಸ್ ಇದೆ. 9 ಕ್ವಶನ್ಸಿಂದ ಕ್ವಶನ್ ನಂಬರ್ 12 ತನಕ. ಹಾಗೆ ಕಂಪ್ಲೀಟ್ ದ ಪೊಯಮ್, ಒಂದು ಪೊಯಮ್ನ ಕೊಟ್ಟಿದ್ದಾರೆ. ಈ ಒಂದು ಪೊಯಮ್ನ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ಇಲ್ಲ ಅಂಜಲಿಸ್ ಮದರ್ ಅಂತ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ದ ಏಂಜಲ್ ವಾಸ್ ರಿಟರ್ನ್ ಇನ್ ಅ ಬುಕ್ ಆಫ್ ಗೋಲ್ಡ್. ನಂಬರ್ 11th ಕ್ವಶನ್ಗೆ ಆನ್ಸರ್ ಇಲ್ಲಿ ಸಗರ್ಮತ. ನೆಕ್ಸ್ಟ್ 12th ಒಂದ್ಗೆ ಆನ್ಸರ್ ಇಲ್ಲಿ ಬ್ರದರ್ ಅಂತ. ನೆಕ್ಸ್ಟ್ ಕಂಪ್ಲೀಟ್ ದ ಪೊಯಮಲ್ಲಿ ಈಗರ್ ಐ ವಾಕ್ ಅವರ್ ಸ್ಟೋನ್ಸ್ ಆ್ಯಂಡ್ ಡಸ್ಟ್ ಹೈಯರ್ ಆ್ಯಂಡ್ ಹೈಯರ್ ಲಾಸ್ಟ್ ಇನ್ ಮೈ ಮೈಂಡ್. ಈ ಒಂದು ಪೊಯಮ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇದೇ ಕ್ವಶನ್ಸ್ಗಳು ಬರುತ್ತೆ ಅಂತಿಲ್ಲ, ಇದು ಒಂದು ಮಾಡೆಲ್ ಕ್ವಶನ್. ನೆಕ್ಸ್ಟ್ ಇಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಇಲ್ಲಿ ನಿಮಗೆ ಟೋಟಲ್ ನಿಮಗೆ 6 ಕ್ವಶನ್ಸ್ ಇದೆ. 6 ಕ್ವಶನಿಂದ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಸ್ಗೂ 2 ಮಾರ್ಕ್ಸ್. ಟೋಟಲ್ ನಿಮಗೆ ಇಲ್ಲಿ 12 ಮಾರ್ಕ್ಸ್ ಬರುತ್ತೆ. 14 ಕ್ವಶನ್ ಹೂ ವರ್ ಓಲ್ಡ್ ಕಪಲ್ ವರ್ಡ್ ವೇರ್ ಡಿಡ್ ದೇ ಲೀವ್. ನೆಕ್ಸ್ಟ್ ಮೇಕ್ 2 pairs ಆಫ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ರೂಮ್ ಬ್ಲೂಮ್ ಯಾವ್ದು ಇದನ್ನೇ ಬರಿಬೇಕಂತ ನೀವು ಗ್ಲೂಮ್ ಅಂತಲೂ ಬರಿಬೋದು. ಗೋಲ್ಡ್ ಬೋಲ್ಡ್ ಅಥವಾ ಸೋಲ್ಡ್ ಅಂತಲೂ ಬರಿಬೋದು. ಈ ಥರ ನೀವು ಅಲ್ಲೇ ಅವರು ಆನ್ಸರ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಬರೀರಿ. ಮತ್ತು ಬೇರೆದು ಕೂಡ ನೀವು ಅದೇ ಒಂದು ರಿಲೇಟೆಡ್ ಕೂಡ ಬರಿಬೋದು. 16 ಕ್ವಶನ್ಗೆ ಡಿಸ್ಕ್ರೈಬ್ ದ ಟ್ರೇಡ್ ಆಫ್ ಬಚೇಂದ್ರಿಯ ಪಾಲ್ಸ್ ಫಾದರ್. ಆಮೇಲೆ ಹೌ ಇಸ್ ದ ಕಂಪನಿ ಆಫ್ ಗ್ರ್ಯಾಂಡ್ ಚಿಲ್ಡ್ರನ್ ಹೆಲ್ಪ್ಫುಲ್ ಟು ಗ್ರ್ಯಾಂಡ್ ಪೇರೆಂಟ್ಸ್. ಗಿವ್ 2 ರೆಮಿಡೀಸ್ ಟು ಅವಾಯ್ಡ್ ದ ಕ್ವಾರಲ್. ನೆಕ್ಸ್ಟ್ ಡು ಯು ಲೈಕ್ ದ ಮೌಂಟೇನ್ ಕ್ಲೈಂಬಿಂಗ್ ಹೌ. ಈ ಒಂದು ಕ್ವಶನ್ಸ್ಗೆ ಆನ್ಸರ್ ನಾನಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ನ ಕೇಳಿದ್ದಾರೆ. ಎಕ್ಸ್ಟ್ರಾಕ್ಟ್ ಇಲ್ಲಿ ನಿಮಗೆ 4 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ ಅಂದರೆ ಪ್ರತಿಯೊಂದು ಕ್ವಶನ್ಗೂ 2 ಕ್ವಶನ್ಸ್ ಇರುತ್ತೆ, ಸಬ್ ಕ್ವಶನ್ಸ್ ಎ ಆ್ಯಂಡ್ ಬಿ ಅಂತ. ಎನ ಆನ್ಸರ್ ಮಾಡಿದ್ರೆ ಆಫ್ ಮಾರ್ಕ್ಸ್, ಬಿನ ಆನ್ಸರ್ ಮಾಡಿದ್ರೆ ಅಂದರೆ ಫುಲ್ ಮಾರ್ಕ್ಸ್. ಟೋಟಲ್ ನಿಮಗೆ ಫಸ್ಟ್ ಒಂದು ಕ್ವಶನ್ಗೆ 2 ಮಾರ್ಕ್ಸ್, 2 ಕ್ವಶನ್ಗೆ 2 ಮಾರ್ಕ್ಸ್. ಈ ಎಕ್ಸ್ಟ್ರಾಕ್ಟ್ ನಿಮಗೆ ಪೊಯಮಿಂದನೂ ಕೇಳ್ಬೋದು ಅಥವಾ ಲೆಸನಿಂದ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇಲ್ಲ 3 or 4 ಸೆಂಟೆನ್ಸ್. ಇಲ್ಲಿ ನಿಮಗೆ 3 or 4 ಸೆಂಟೆನ್ಸ್ ನಿಮಗೆ ಲೆಸನ್ಸಿಂದನೇ ಜಾಸ್ತಿ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅಥವಾ ಯಾವುದಾದ್ರು ಪೊಯಮ್ನ ಕೊಟ್ಟು ಸಮ್ಮರಿನ ಬೇಕಾದ್ರೆ ನೀವು ಬರೀರಿ ಅಂತ, ಈ ಥರ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ನಾನು ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇಲ್ಲ. ಇದು ಒಂದು ಮಾಡೆಲ್ ಪೇಪರ್, ಅಂದರೆ ಈ ಟೈಪಲ್ಲಿ ನಿಮಗೆ ಬರ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು. 2 ಕ್ವಶನ್ನಿಂದ ನಿಮಗೆ 4 ಮಾರ್ಕ್ಸ್, 1 ಕ್ವಶನ್ಗೆ 4 ಮಾರ್ಕ್ಸ್, ಮತ್ತೊಂದು ಕ್ವಶನ್ಗೆ 4 ಮಾರ್ಕ್ಸ್. ಟೋಟಲ್ ನಿಮಗೆ 8 ಮಾರ್ಕ್ಸ್ ಸಿಗುತ್ತೆ. ಥ್ಯಾಂಕ್ ಯು.